ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ ದೆಹಲಿ ಉಗ್ರರ ಒಂದೊಂದೇ ರಹಸ್ಯಗಳು ಬಿಚ್ಚಿಕೊಳ್ಳೋದಕ್ಕೆ ಶುರುವಾಗಿದೆ. ಉಗ್ರರ ಇಡೀ ಜಾಲವನ್ನೇ ಬುಡಮೇಲು ಮಾಡ್ತಾ ಇರುವಂತಹ ಎನ್ಐಎ ಅಧಿಕಾರಿಗಳು ಮಹತ್ವದ ಮಾಹಿತಿ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾರೆ. ಉಗ್ರತ್ವ ಅನ್ನೋದು ಭಾರತದ ಪಾಲಿಗೆ ಮಗ್ಗುಲ ಮುಳ್ಳಾಗಿ ಕಾಡ್ತಿದೆ. ಭಯೋತ್ಪಾದನೆಯನ್ನ ಬೇರು ಸಮೇತ ಕಿತ್ತೆಸೆಯಬೇಕು ಅಂತ ಎಷ್ಟೇ ನೋಡಿದ್ರು ರಕ್ತಬೀಜಾಸುರರು ಮತ್ತೆ ಮತ್ತೆ ಹುಟ್ಕೊಳ್ತಿದ್ದಾರೆ. ಅದೆಷ್ಟೇ ಉಗ್ರರ ಹೆಡೆಮುರಿ ಕಟ್ಟಿದ್ರೂ ಈ ಸೈತಾನರ ಸಂತತಿ ಮಾತ್ರ ಕಮ್ಮಿ ಆಗ್ತಿಲ್ಲ. ಗಡಿ ದಾಟಿ ಬರೋ ನರಹಂತಕರಿಗೆ ನಮ್ಮವರೇ ಹಾಲೆರೆದು ಸಾಕ್ತಿದ್ದಾರೆ. ನರರಾಕ್ಷಸರ ಕೈಗೊಂಬೆಗಳಂತಾಗಿರೋ ಪಾತಕ ಪಡೆ ಮೇಲಿಂದ ಮೇಲೆ ನರಮೇಧ ಸೃಷ್ಟಿಸ್ತಿದೆ. ಧರ್ಮದ ನಂಜಿಗೆ ಬಿದ್ದವರೋ ಅಥವಾ ರಕ್ತದ ದಾಹಕ್ಕೆ ಬಿದ್ದವರೋ ಗೊತ್ತಿಲ್ಲ, ಅಮಾಯಕರ ಜೀವವನ್ನೇ ಸರ್ವನಾಶ ಮಾಡುತ್ತಿದ್ದಾರೆ. ದೆಹಲಿಯಲ್ಲಿ ಅಟ್ಟಹಾಸ ಮೆರೆದ ಉಗ್ರರ ಒಂದೊಂದೇ ಕುರುಹುಗಳು ಬಿಚ್ಚಿಕೊಳ್ಳುವುದಕ್ಕೆ ಶುರುವಾಗಿದೆ. ಮನುಷ್ಯ ಕುಲಕ್ಕೆ ಕಳಂಕವಾಗಿರೋ ದುಷ್ಟಕೂಟದ ಸಂಹಾರಕ್ಕೆ ಎನ್ಐಎ ಪಣತೊಟ್ಟು ನಿಂತಿದೆ. ಹೀಗಾಗಿಯೇ ಒಬ್ಬರ ಮೇಲೊಬ್ಬರಂತೆ ಸೈತಾನರ ಪಡೆಯನ್ನ ಹೆಡೆಮುರಿ ಕಟ್ಟುತ್ತಿರೋದು. 20 ಲಕ್ಷ ಹಣ, 3 ಲಕ್ಷದ ಗೊಬ್ಬರ, ಸಿಗ್ನಲ್ ಆಪ್ ಚಾಟಿಂಗ್. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಸಂಭವಿಸಿದ ಉಗ್ರರ ದುಷ್ಕೃತ್ಯಕ್ಕೆ ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ. ಎಲ್ಲೇ ಏನೇ ಶಬ್ದವಾದರೂ ನಿದ್ದೆಯಲ್ಲೂ ಬೆಚ್ಚಿ ಬೀಳುವುದಕ್ಕೆ ಶುರು ಮಾಡಿದ್ದಾರೆ. ಅಷ್ಟರ ಮಟ್ಟಿಗೆ ಉಗ್ರರ ಕಾರ್ಮೋಡ ಆವರಿಸಿದೆ. ತಣ್ಣಗಿದ್ದ ರಾಜಧಾನಿಯಲ್ಲಿ ನರಮೇಧ ಸೃಷ್ಟಿಸಿದವರ ಹುಟ್ಟಡಗಿಸೋ ಕೆಲಸ ನಡೆಯುತ್ತಿದೆ. ಬಾಂಬ್ ದಾಳಿ ಹಿಂದಿನ ಪ್ರತಿಯೊಬ್ಬರಿಗೂ ನರನಾಡಿಯಲ್ಲಿ ನರಕ ತೋರಿಸಬೇಕು ಅಂತ ಸಪ್ತ ದಿಕ್ಕಿನಲ್ಲೂ ದಿಗ್ಬಂಧನ ಹಾಕ್ತಿದ್ದಾರೆ. ದಾಳಿ ನಡೆದ 4 ದಿನ ಆಗ್ತಿದ್ದಂತೆ ಉಗ್ರರ ಒಂದೊಂದೇ ಕಹಾನಿ ಬಿಚ್ಚಿಕೊಳ್ಳುತ್ತಿದೆ. ಉಗ್ರರ ದುಷ್ಟಕೂಟದಲ್ಲಿದ್ದವರೆಲ್ಲ ಬಹುತೇಕ ವೈದ್ಯರೇ. ಹೀಗಾಗಿ ಪಕ್ಕಾ ಪ್ಲಾನ್ ಮಾಡಿಕೊಂಡೇ ಸಂಚು ರೂಪಿಸುತ್ತಿದ್ದರು. ದೇಶದಲ್ಲಿ ವಿಧ್ವಂಸಕ ಕೃತ್ಯ ಎಸಗೋದಕ್ಕೆ ಹೊಂಚು ಹಾಕ್ತಿದ್ದ ನರರಾಕ್ಷಸರು ಐಇಡಿ ತಯಾರಿಸಲು 20 ಲಕ್ಷ ಫಂಡಿಂಗ್ ಮಾಡಿದ್ದರು. ಡಾಕ್ಟರ್ ಮುಜಾಮಿಲ್, ಡಾಕ್ಟರ್ ಆದಿಲ್, ಡಾಕ್ಟರ್ ಉಮರ್ ಹಾಗೂ ಲೇಡಿ ಡಾಕ್ಟರ್ ಶಾಹೀನ್ ರಿಂದ 20 ಲಕ್ಷ ಹಣ ಸಂಗ್ರಹಿಸಲಾಗಿತ್ತು. ಬರೋಬ್ಬರಿ 20 ಲಕ್ಷ ಪಡೆದಿದ್ದ ಡಾಕ್ಟರ್ ಉಮರ್ ನಬಿ ಅದರಲ್ಲಿ 3 ಲಕ್ಷ ಕೊಟ್ಟು ಎನ್ಪಿಕೆ ರಸಗೊಬ್ಬರ ಖರೀದಿಸಿದ್ದ. ಐಇಡಿ ರೆಡಿ ಮಾಡುವುದಕ್ಕಾಗಿಯೇ 20 ಕ್ವಿಂಟಾಲ್ ಗೊಬ್ಬರವನ್ನ ಗುರುಗ್ರಾಮ್ ನೂಹುನಲ್ಲಿ ಖರೀದಿ ಮಾಡಿದ್ದ. ಅಷ್ಟೇ ಅಲ್ಲ, ತಮ್ಮ ಎಲ್ಲ ರಹಸ್ಯ ಚಟುವಟಿಕೆಗಳ ಬಗ್ಗೆ ಸಿಗ್ನಲ್ ಆಪ್ನಲ್ಲಿ ಚಾಟಿಂಗ್ ಮಾಡುತ್ತಿದ್ರು. ಇದರ ಇಂಚಿಂಚು ಜಾಲವನ್ನ ಎನ್ಐಎ ಬಯಲಿಗೆಳೆಯುತ್ತಿದೆ. ಡೈರಿಯಲ್ಲಿತ್ತು ರಕ್ತಾಸುರರ ಬೆಚ್ಚ ಬೀಳಿಸೋ ಸೀಕ್ರೆಟ್. ದೆಹಲಿಯಲ್ಲಿ ದಾಳಿ ನಡೆದಿದ್ದು ಉಗ್ರರ ಸಣ್ಣ ಸುಳಿವನ್ನು ಬಿಡದಂತೆ ಬಯಲಿಗೆಳೆಯಲಾಗ್ತಿದೆ. ಇದರ ಮೊದಲ ಭಾಗವೇ ಎನ್ಐಎಗೆ ಸಿಕ್ಕಿರೋ ಬಾಂಬರ್ಗಳ ಡೈರಿ. ಉಗ್ರ ಡಾಕ್ಟರ್ ಉಮರ್ ಹಾಗೂ ಡಾಕ್ಟರ್ ಮುಜಾಮಿಲ್ನ ಡೈರಿ ಪತ್ತೆಯಾಗಿದ್ದು ಎನ್ಐಎ ತನಿಖೆಗೆಂದು ವಶಕ್ಕೆ ಪಡೆದಿದೆ. ಎನ್ಐಎಗೆ ಸಿಕ್ಕಿರೋ ಉಗ್ರರ ಡೈರಿಯಲ್ಲಿ ಸ್ಫೋಟದ ಬಗ್ಗೆ ಮಾಹಿತಿ ಪತ್ತೆಯಾಗಿದ್ದು ನವೆಂಬರ್ 8 ಮತ್ತು ನವೆಂಬರ್ 12ರ ಬಗ್ಗೆ ಕೆಲವು ಮಾಹಿತಿಗಳನ್ನು ಬರೆದುಕೊಂಡಿದ್ದಾರಂತೆ. ಅಷ್ಟೇ ಅಲ್ಲ, ಡೈರಿಯಲ್ಲಿ ಸುಮಾರು 25 ವ್ಯಕ್ತಿಗಳ ಹೆಸರು ಇರೋದು ಗೊತ್ತಾಗಿದ್ದು ಎಲ್ಲರೂ ಜಮ್ಮು ಕಾಶ್ಮೀರ ಹಾಗೂ ಫರೀದಾಬಾದ್ ಮೂಲದವರಂತೆ. ಡೈರಿಗಳಲ್ಲಿ ಕೆಲವು ಕೋಡ್ ಪದಗಳನ್ನು ಬಳಸಲಾಗಿದ್ದು ಕೋಡ್ ಪದಗಳನ್ನು ಎನ್ಐಎ ಅಧಿಕಾರಿಗಳು ಡಿಕೋಡ್ ಮಾಡುತ್ತಿದ್ದಾರೆ. ವಿವಿಯ ಬಿಲ್ಡಿಂಗ್ಗೆ ಉಗ್ರರ ಕಮಾಂಡ್ ಸೆಂಟರ್. ದುಷ್ಕೃತ್ಯಕ್ಕೂ ಮುನ್ನ ನಮಾಜ್ ಮಾಡಿ ಬಂದಿದ್ದ ಉಗ್ರ. ದೇಶದಲ್ಲಿ ಉಗ್ರರು ಯಾವ ಲೆವೆಲ್ಗೆ ಆಕ್ಟಿವ್ ಆಗಿರಬಹುದು ನೋಡಿ. ದೇಶದ ಸತ್ಪ್ರಜೆಗಳನ್ನ ಸೃಷ್ಟಿ ಮಾಡೋ ವಿಶ್ವವಿದ್ಯಾಲಯದಲ್ಲೇ ಉಗ್ರರು ಬಿಡಾರ ಹೂಡಿದ್ದಾರೆ ಅಂದ್ರೆ ಏನ್ ಹೇಳ್ಬೇಕು ಹೇಳಿ. ಫರೀದಾಬಾದ್ನ ಅಲ್ಫಲಾಹ್ ವಿವಿಯಲ್ಲೇ ಉಗ್ರರೆಲ್ಲ ಸೇರ್ಕೊಂಡು ವಿಧ್ವಂಸಕ ಕೃತ್ಯದ ಬ್ಲೂ ಪ್ರಿಂಟ್ ರೆಡಿ ಮಾಡುತ್ತಿದ್ದರಂತೆ. ಫರೀದಾಬಾದ್ನ ಅಲ್ಫಲಾಹ್ ವಿವಿಯಲ್ಲೇ ಸಂಚು ರೂಪಿಸಿದ್ದ ರಕ್ತಾಸುರರು ವಿವಿಯ ಬಿಲ್ಡಿಂಗ್ ನಂಬರ್ 17, ರೂಮ್ ನಂಬರ್ 13 ಕಮಾಂಡ್ ಸೆಂಟರ್ ಮಾಡಿಕೊಂಡಿದ್ರು. ಇಲ್ಲೇ ಸಭೆ ಸೇರೋದು, ದಾಳಿಯ ಬಗ್ಗೆ ರೂಪುರೇಷೆ ರೂಪಿಸೋದನ್ನ ವಿವಿ ಬಿಲ್ಡಿಂಗ್ನಲ್ಲೇ ಮಾಡುತ್ತಿದ್ದರು. ಡಾಕ್ಟರ್ ಮುಜಾಮಿಲ್ ನೇತೃತ್ವದ ಟೆರರ್ ಗ್ಯಾಂಗ್ ವಿವಿಯಲ್ಲೇ ಬೀಡು ಬಿಟ್ಟಿತ್ತು. ಅಚ್ಚರಿಯ ವಿಷಯ ಅಂದ್ರೆ ದೆಹಲಿಯಲ್ಲಿ ಸ್ಫೋಟ ಸಂಭವಿಸುವುದಕ್ಕೂ ಮುನ್ನ ಮಸೀದಿಗೆ ತೆರಳಿದ್ದ ಬಾಂಬರ್ ಉಮರ್ ನಮಾಜ್ ಮಾಡಿ ಬಂದಿದ್ದನಂತೆ. ಮಸೀದಿ ಸುತ್ತಮುತ್ತಲಿನ ಸಿಸಿಟಿವಿಯಲ್ಲಿ ಉಮರ್ನ ದೃಶ್ಯ ಸೆರೆಯಾಗಿದೆ. 8 ಉಗ್ರರು, 4 ಸ್ಥಳ, ಒಂದೊಂದು ತಂಡಕ್ಕೆ 2 ಸಾಥ್. ಉಗ್ರರ ಒಳಸಜ್ಜನ್ನ ಬಟಾಬಯಲು ಮಾಡಿರೋ ಎನ್ಐಎ ಅಧಿಕಾರಿಗಳು ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಾರೆ.
ಯಾಕಂದ್ರೆ ವೈಟ್ ಕಾಲರ್ ಬಾಂಬರ್ಗಳು ಇಡೀ ದೇಶದಲ್ಲೇ ಅಲ್ಲೋಲ ಕಲ್ಲೋಲ ಸೃಷ್ಟಿಸೋದಕ್ಕೆ ಹೊಂಚು ಹಾಕಿದ್ರು. ದೇಶದ ಪ್ರಮುಖ 4 ನಗರಗಳನ್ನ ಟಾರ್ಗೆಟ್ ಮಾಡಿ ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ರು. ದೇಶಾದ್ಯಂತ ರಕ್ತದೋಕುಳಿ ಹರಿಸೋದಕ್ಕೆ ಟೆರರ್ ಡಾಕ್ಟರ್ಗಳು ಸಂಚು ರೂಪಿಸಿದ್ರು. ಒಟ್ಟು 8 ಉಗ್ರರು 4 ಸ್ಥಳಗಳನ್ನ ಟಾರ್ಗೆಟ್ ಮಾಡಿ 2 ತಂಡಗಳಾಗಿ ದಾಳಿಗೆ ಪ್ಲಾನ್ ಮಾಡಿದ್ರು. ಒಂದೊಂದು ತಂಡದಲ್ಲೂ 4 ಉಗ್ರರು ಇರ್ತಿದ್ದರು. ಈ 4ರಲ್ಲಿ ಇಬ್ಬಿಬ್ಬರು ಒಂದೊಂದು ಸ್ಥಳವನ್ನ ಟಾರ್ಗೆಟ್ ಮಾಡಿದ್ರು. 4 ನಗರಗಳಿಗೆ ತೆರಳಲು ಪ್ಲಾನ್ ಮಾಡಿಕೊಂಡಿದ್ದ ದುಷ್ಟರ ಪಡೆ ಕಾರಿನಲ್ಲೇ ಸ್ಫೋಟಕ ಸಾಗಿಸಲು ನೀಲನಕಾಶೆ ರೆಡಿ ಮಾಡಿದ್ರು. ಇದರಲ್ಲಿ ಉಮರ್ ಹಾಗೂ ಮುಜಾಮಿಲ್ ದೆಹಲಿಯಲ್ಲಿ ದಾಳಿ ನಡೆಸುವ ಹೊಣೆ ಹೊತ್ತಿದ್ದ. ಆದ್ರೆ ದೆಹಲಿಯಲ್ಲಿ ಸ್ಫೋಟಕ ಸಾಗಿಸುತ್ತಿದ್ದಾಗಲೇ ಬ್ಲಾಸ್ಟ್ ಆಗಿರೋ ಶಂಕೆ ವ್ಯಕ್ತವಾಗ್ತಿದೆ. ಬಾಬ್ರಿ ಮಸೀದಿ ಧ್ವಂಸದ ದಿನವೇ ದಾಳಿಗೆ ಹೊಂಚು. ವೈಟ್ ಕಾಲರ್ ಉಗ್ರರ ಹಿಟ್ ಲಿಸ್ಟ್ನಲ್ಲಿ 16 ಸ್ಥಳಗಳಿದ್ವು. ಅದರಲ್ಲಿ ಮೊದಲನೆಯದ್ದು ಇಂಡಿಯಾ ಗೇಟ್, ನಂತರ ಕಾಶಿ, ಅಯೋಧ್ಯೆಯನ್ನ ಟಾರ್ಗೆಟ್ ಮಾಡಿದ್ದರು. ಸರಣಿ ಸ್ಫೋಟದ ಮಾದರಿಯಲ್ಲಿ ದುಷ್ಕೃತ್ಯ ನಡೆಸಬೇಕು ಅಂತ ಇನ್ನಿಲ್ಲದ ಸರ್ಕಸ್ ಮಾಡುತ್ತಿದ್ದರು. ಆದ್ರೆ ಬಿಗಿ ಭದ್ರತೆ ಇದ್ದ ಕಾರಣದಿಂದ ಈ ಸ್ಥಳಗಳನ್ನ ಕೈಬಿಟ್ಟಿದ್ದರು. ಕಳೆದ ಜನವರಿ 26ರಂದೇ ದೆಹಲಿಯಲ್ಲಿ ದಾಳಿ ಮಾಡುವುದಕ್ಕೆ ಹೊಂಚು ಹಾಕಿದ್ರು. ಇದಕ್ಕಾಗಿಯೇ ಮುಜಾಮಿಲ್ ಹಾಗೂ ಉಮರ್ ಸ್ಥಳ ಪರಿಶೀಲನೆ ಕೂಡ ಮಾಡಿದ್ದರು. ಆದ್ರೆ ಟೈಟ್ ಸೆಕ್ಯೂರಿಟಿಗೆ ಹೆದರಿದವರು ದಾಳಿಯ ಪ್ಲಾನ್ ಬದಲಿಸಿದ್ರು. ನಂತರ ದೀಪಾವಳಿ ಹಬ್ಬದ ವೇಳೆ ಮಾರ್ಕೆಟ್ ಬಳಿ ಸ್ಫೋಟ ಮಾಡುವುದಕ್ಕೂ ಹೊಂಚು ಹಾಕಿದ್ರು. ಆದ್ರೆ ಅದು ಕೈಕೊಟ್ಟಿತ್ತು. ಹೀಗಾಗಿ ಡಿಸೆಂಬರ್ 6ರಂದು ಬಾಬ್ರಿ ಮಸೀದಿ ಧ್ವಂಸದ ದಿನವೇ ಬ್ಲಾಸ್ಟ್ ಮಾಡೋ ಪ್ಲಾನ್ ಮಾಡಿಕೊಂಡಿದ್ರಂತೆ. ಮೂವತ್ತೆರಡು ವಾಹನ, 2900 ಕೆಜಿ ಸ್ಫೋಟಕ, ಕೈಕೊಟ್ಟ ಪ್ಲಾನ್. ದೆಹಲಿಯಲ್ಲಿ ನೆತ್ತರ ಕೋಡಿ ಹರಿಸಿದ ಪಾಪಿಗಳು ದೇಶದ ಹಲವೆಡೆ ಅಟ್ಟಹಾಸ ಮೆರೆಯುವುದಕ್ಕೆ ಪ್ಲಾನ್ ಮಾಡಿದ್ರು. ಇದಕ್ಕಾಗಿಯೇ 32 ವಾಹನಗಳನ್ನ ಬಾಂಬರ್ ವೈದ್ಯರೇ ಸಿದ್ಧಪಡಿಸುತ್ತಿದ್ದರು. 32 ವಾಹನಗಳಲ್ಲಿ ಬರೋಬ್ಬರಿ 2900 ಕೆಜಿ ಸ್ಫೋಟಕ ತುಂಬಿ ಎಲ್ಲಾ ಕಡೆ ಸಾಗಾಟ ಮಾಡುವುದಕ್ಕೆ ಸಂಚು ರೂಪಿಸಿದ್ರು. ಆದ್ರೆ I-20 ಕಾರು ಸ್ಫೋಟವಾಗ್ತಿದ್ದಂತೆ ಉಗ್ರರ ಸಂಚು ಬುಡಮೇಲಾಗಿದೆ. ಫರೀದಾಬಾದ್ನಲ್ಲಿ ಇಕೋ ಸ್ಪೋರ್ಟ್ಸ್ ಕಾರು ಪತ್ತೆಯಾಗಿದ್ದು, ಉಳಿದ ಕಾರುಗಳಿಗೂ NIA ಹುಡುಕಾಟ ನಡೆಸುತ್ತಿದೆ. ಫರೀದಾಬಾದ್ನ ಅಲ್-ಫಲಾಹ್ ವಿಶ್ವವಿದ್ಯಾಲಯದಲ್ಲೇ ಉಗ್ರರು ತಮ್ಮ ಕೂಟವನ್ನ ರಚಿಸಿಕೊಂಡಿದ್ರು. ಹೀಗಾಗಿಯೇ ಯೂನಿವರ್ಸಿಟಿ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ವಿಶ್ವವಿದ್ಯಾಲಯದ ಎಲ್ಲಾ ಲೆಕ್ಕ, ಆಸ್ತಿ, ಆದಾಯಗಳನ್ನ ಶೋಧ ಮಾಡುತ್ತಿದ್ದು ಆರ್ಥಿಕ ವ್ಯವಹಾರದ ಮೂಲಕ್ಕೆದಕ್ತಿದ್ದಾರೆ. ಈ ವಿಶ್ವವಿದ್ಯಾಲಯಕ್ಕೆ ಎಲ್ಲೆಲ್ಲಿಂದ ಫಂಡ್ ಬರ್ತಿತ್ತು, ವಿದೇಶಗಳಿಂದ ಏನಾದರೂ ಹಣ ಬಂದಿತ್ತಾ ಅನ್ನೋದರ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ. ಒಟ್ನಲ್ಲಿ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ ಉಗ್ರಕೂಟಕ್ಕೆ ಕೇಡುಗಾಲ ಶುರುವಾಗಿದ್ದು, ಉಗ್ರರ ಜಾಲವನ್ನ ಬೇರು ಸಮೇತ ಕಿತ್ತೆಸೆಯೋ ಕೆಲಸವಾಗ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.